ಅಕ್ಕ, ನೀವು ಆಗಿರೋದನ್ನೆಲ್ಲ ಮರ್ತು ಹೋಗಿದ್ದೀರಾ ಅನ್ಸುತ್ತೆ. 25 ವರ್ಷದ ಆನಿವರ್ಸರಿಗೆ ಭಾವ ಪ್ರೀತಿಯಿಂದ ನಿಮಗೆ ಅಂತ ಕೊಟ್ಟ ಪೇಂಟಿಂಗ್ನ ಸುಟ್ಟಾಕಿದ್ ಯಾರು? ಈ ಮಹಾತಾಯಿನೇ ತಾನೇ? ಕಣ್ಮುಂದೆ ಬರಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಸೊಂಟ ತಿರುಗಿಸಿ ನಿಮ್ ಕೈಯಿಂದಾನೆ ಅವಳ ತಲೆಗೆ ಕಿರೀಟ ಹಾಕಿಸ್ಕೊಂಡು ಅವಳು ಇವಳೆ ತಾನೆ? ಎಂಗೇಜ್ಮೆಂಟ್ ಅಲ್ಲಿ ಎಲ್ರ ಮುಂದೆ ಅವಮಾನ ಆಗಿ ದಿಶಾ ಬಿಟ್ಟು ಹೋಗಿದ್ದು ಇವಳಿಂದಾನೆ ತಾನೆ? ಅರಸನಕೋಟೆ ಅಖಿಲಾಂಡೇಶ್ವರಿ ಮಗ ಪ್ರೀತು ಜುಜುಬಿ ಕೆಲಸದವಳನ್ನ ಲವ್ ಮಾಡ್ತಿದ್ದಾನೆ ಅಂತ ಎಲ್ಲ ಕಡೆ ಸುದ್ದಿ ಹಬ್ಸಿ ಗ್ರ್ಯಾಂಡ್ ಆಗಿ ನಡೀತಿದ್ದ ಎಂಗೇಜ್ಮೆಂಟ್ ನಿಲ್ಲೋದಕ್ಕೆ ಕಾರಣ ಇವಳೇ ತಾನೆ? ಎಡವಟ್ ಮೇಲೆ ಎಡವಟ್ ಮಾಡಿ ನಮ್ ಕುಟುಂಬದ ಮರ್ಯಾದೆನ ಬೀದಿಗೆ ತಂದವಳು ಈ ಪುಣ್ಯಾತ್ಕಿತಿನೇ ತಾನೆ? ಚಿಕ್ಕ ವಯಸ್ಸಲ್ಲೇ ಅವ್ರ ಅಮ್ಮನ್ ತಿಂದ್ಕೊಂಡಿದ್ದಾಳೆ. ಇನ್ ನಮ್ ಕುಟುಂಬದಲ್ಲಿ ಇನ್ಯಾರನ್ನ ತಿಂದುಕೋತಾಳೋ ಏನೋ. ಇದು ಇವಳ ತಪ್ಪಲ್ಲ, ಅವಳ ನಸೀಬು. ಇದನ್ನೆಲ್ಲ ಮರಿಬೇಡಿ ಅಕ್ಕ ನೀವು. ಸಾಕು ಸಾಕು ಸಾಕು, ನೀನು ಮಾತಾಡೋ ಅವಕಾಶ ಮುಗೀತು. ಈ ಹುಡುಗಿ ಮಾಡಿರೋ ಪ್ರತಿಯೊಂದು ತಪ್ಪಿಗೂ ನಾನು ಅವಳಿಗೆ ಶಿಕ್ಷೆ ಕೊಡ್ತಾನೆ ಬಂದಿದ್ದೀನಿ. ನಿಶ್ಚಿತಾರ್ಥದಲ್ಲಿ ತಪ್ಪು ಮಾಡಿರೋದು ಇವಳಲ್ಲ, ನಮ್ಮ ಮನೆಯ ಮಹಾರಾಜ. ಇವಳಿಂದ ನಮ್ಮ ಕುಟುಂಬ ಬೀದಿಗೆ ಬಂದಿಲ್ಲ, ನಮ್ಮಿಂದ ಅವಳ ಹೆಸರಿಗೆ ಕಳಂಕ ಬಂದಿದೆ. ಆ ಕಳಂಕನ ಅಳಿಸ್ ಹಾಕೋದಕ್ಕೆ ಈ ನನ್ನ ನಿರ್ಧಾರ. ಅದಕ್ಕೆ ನಾನು ಅವಳ ಮದುವೆ ಮಾಡಕ್ ಹೊರಟಿರೋದು. ಹನುಮಂತು, ಇನ್ನು ಮುಂದೆ ನನ್ನ ಮನೆಯವರೆಲ್ಲ ಸೇರಿ ನಿನ್ನ ಮಗಳಿಗೆ ಒಳ್ಳೆ ಸಂಬಂಧನ ಹುಡುಕ್ತೀವಿ. ಆಡೋ ಬಾಯಿಗಳು 1000 ಮಾತಾಡುತ್ತವೆ. ನೀವು ತಲೆ ಕೆಡಿಸ್ಕೊಳ್ದೆ ಆರಾಮವಾಗಿರಿ. ಅಮ್ಮವ್ರೆ, ನೀವಿಷ್ಟು ಹೇಳಿದ್ರಲ್ಲ ಸಾಕು. ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಕ್ಕಿ ಅವಳು ಭಾಳ ಚೆನ್ನಾಗಾದ್ರೆ ಅಷ್ಟೇ ಸಾಕು. ನಾನು ಇಷ್ಟು ದಿವಸ ನಿಮ್ಮ ದಯೆಯಿಂದ ಬದುಕಿದ್ದೀವಿ. ಇನ್ನು ಮುಂದೆ ಕೂಡ ನಿಮ್ಮ ನೆರಳಲ್ಲೇ ಇದ್ಬಿಡ್ತೀವಿ. ಆದಿ, ಪಾರ್ವತಿ ಪ್ರೊಫೈಲ್ನ ಅಪ್ಡೇಟ್ ಮಾಡಿ ಕಂಪನಿ ವರ್ಕರ್ಸ್ಗೆಲ್ಲ ಒಂದು ಮೇಲನ್ನು ಕಳಿಸು. ಓಕೆ ಮಾ. ಇನ್ 7 ದಿನದಲ್ಲಿ ಚಿಕ್ಕೇಶ್ಮನ್ರು ದಿಶಾ ಅವರು ಮನ್ಸ್ ಬದಲಾಯಿಸ್ಕೊಂಡು ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕಂತೆ. ದಿಶಾ, ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಖಿಲ ಆಂಟಿ ಬಗ್ಗೆ ಅಖಿಲಾಂಡೇಶ್ವರಿ ಬಗ್ಗೆ ಯೋಚನೆ ಮಾಡೋದನ್ನು ನಾನೇ ಬಿಟ್ಟಿದ್ದೀನಿ. ಇನ್ನು ನೀನು ಅವಳ ಬಗ್ಗೆ ಯೋಚನೆ ಮಾಡಿ ಯಾಕೆ ನಿನ್ನ ಟೈಮ್ನ ವೇಸ್ಟ್ ಮಾಡ್ತಾ ಇದೆಯಾ? ಇಷ್ಟು ವರ್ಷದ ಗೆಳೆತನ ಸಂಬಂಧವಾಗಿ ತಿರುಗೋ ಹೊತ್ತಿಗೆ ಎಲ್ಲ ಹಾಳಾಗೋಯ್ತು. ಬಿಟ್ಬಿಡು ದಿಶಾ. ನೋ, ಏನೂ ಹಾಳಾಗಿಲ್ಲ ಮಾಮ್. ಇಷ್ಟೆಲ್ಲ ಆದರೂ ಏನೂ ಹಾಳಾಗಿಲ್ಲ ಅಂತ ಹೇಳ್ತಿದ್ಯಲ್ಲ, ಇನ್ನೇನು ಉಳಿದಿದೆ ಹಾಳಾಗೋದಕ್ಕೆ? ಹಾಳಾಗಿದ್ರೆ ತಾನೇ ಉಳಿಯೋ ಪ್ರಶ್ನೆ. ಹೌದು ಮಾಮ್, ನಿಶ್ಚಿತಾರ್ಥ ಬೇಡ ಅಂತ ಬಂದದ್ದು ನಾವಾ ಇಲ್ಲ ಅಖಿಲ ಆಂಟಿನ? ಅಖಿಲ ಆಂಟಿಗೆ ನನ್ನ ಸೊಸೆಯಾಗಿ ಮನೆ ತುಂಬಿಸ್ಕೋಬೇಕು ಅನ್ನೋ ಆಸೆ ಈಗಲೂ ಇದೆ. ಅದು ಹೇಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯಾ? ಏನಾದರೂ ವಿಚಾರ ಗೊತ್ತಾಯ್ತಾ? ಹೌದು, ಅವ್ರ ಮನೆಯ ದರಿದ್ರ ಕೆಲಸದವಳು ಪಾರ್ವತಿ ಇದ್ದಾಳಲ್ಲ,
ಅವಳಿಗೆ ಅಖಿಲ ಆಂಟಿ 7 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಆ 7 ದಿನಗಳಲ್ಲಿ ಅವಳು ನನ್ನ ಮತ್ತು ಪ್ರೀತು ಮನಸ್ಸನ್ನು ಬದಲಾಯಿಸಿ ನಾವಿಬ್ರಿಗೂ ಮದುವೆ ಆಗೋ ಹಾಗೆ ಮಾಡಬೇಕು. ನನಗೂ ಪ್ರೀತಿಗೂ ಮದುವೆ ಆಗಬೇಕು ಅನ್ನೋ ಆಸೆ ಅವ್ರಿಗಿದೆ ಅಂದಮೇಲೆ ನಾನು ಅವ್ರ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಅವ್ರಿಗಿದೆ ಅಂತ ತಾನೇ ಅರ್ಥ. ಆಸೆ ಇದ್ದರೂ ಏನು ಪ್ರಯೋಜನ? ಆ ಅಖಿಲಾಂಡೇಶ್ವರಿಗೆ ಈ ಆಸೆ ಮುಂಚೆಯಿಂದನೂ ಇದೆ. ಆದರೆ ಈ ಸಂಬಂಧ ಬೇಡ ಅಂತ ನಾವು ಬಂದಿದ್ದೀವಿ, ಅದು ಆ ಕೆಲಸದೋಳು ಪಾರ್ವತಿಯಿಂದ. ಹೌದು, ಆ ದರಿದ್ರ ಕೆಲಸದವಳಿಂದಾಗಿ ನಾವು ಈ ಸಂಬಂಧ ಬೇಡ ಅಂತ ಬಂದ್ವಿ. ಆದರೆ ಪ್ರೀತು ಹೇಳ್ದ ಹಾಗೆ ಅವಳಿಗೂ ಪ್ರೀತಿಗೂ ಯಾವುದೇ ಸಂಬಂಧ ಇಲ್ಲ. ಅವನು ನಮ್ಮ ಸಂಬಂಧ ಮುರಿದು ಹಾಕೊಳ್ಳೋಕ್ಕೋಸ್ಕರ ಈ ಡ್ರಾಮಾ ಮಾಡಿದಾನಷ್ಟೆ. ಏನು ಹೇಳ್ತಿದ್ಯಾ ದಿಶಾ? ಹೌದು ಮೋ, ನಿಜಾನೇ ಹೇಳ್ತಾ ಇದ್ದೀನಿ. ಎಂಗೇಜ್ಮೆಂಟಲ್ಲಿ ಸುಮ್ಮನೆ ಜಗಳ ಮಾಡ್ಕೊಂಡ್ಬಂದ್ಬಿಟ್ವಿ. ನಾನು ಬೇರೆ ಜೋರಾಗಿ ಮಾತಾಡಿದೆ. ಇದರಿಂದ ಅಖಿಲಾಂಡೇಶ್ವರಿ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಏನೋ. ಈ ಸಂಬಂಧ ಬೆಳೆಸೋದಕ್ಕೆ ಎಷ್ಟು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲ ಹಾಳಾಗೋಯ್ತು. ನೋ ಮಾಮ್, ಏನೂ ಹಾಳಾಗಿಲ್ಲ. ಇದು ನಮ್ಮ ಕೈಗೆ ಬಂದಿರೋ ತುಪ್ಪ, ಜಾರ್ ಹೋಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರೆ ಅರಸನ ಕೋಟೆಯ ರಾಣಿ ನಾನೇ ಆಗ್ತೀನಿ. ಅದೇ ನನ್ನ ಕನಸು ದಿಶಾ. ಈ ಗಲಾಟೆ ಮಧ್ಯೆ ನನ್ನ ಕನಸು ಕನಸಾಗೆ ಉಳಿದ್ಬಿಡುತ್ತೆ ಅಂತ ಭಯ ಪಡ್ತಿದ್ದೆ. ಈಗ ಅವಕಾಶ ಕೂಡ ಬಂದಿದೆ. ಒಂದು ಕೆಲಸ ಮಾಡೋಣ, ಆ ಪಾರ್ವತಿ ಬೇಡ್ಕೊಂಡು ನಮ್ಮ ಮನೆಗೆ ಬಂದಿದ್ದಲ್ಲ, ಆ ನೆಪ ಹಿಡ್ಕೊಂಡು ಅಖಿಲನ ಮನೆಗೆ ಹೋಗೋಣವಾ? ಹೋಗೋಣ ಮಾಮ್. ಆದರೆ ಸಂಬಂಧ ಕುದುರ್ಸೋಕಲ್ಲ, ಸ್ನೇಹನ ಬೆಳೆಸೋಕಲ್ಲ, ಸಂಧಾನ ಮಾಡ್ಕೊಳ್ಳೋಕ್ಕೂ ಅಲ್ಲ, ಬೆಂಕಿ ಕಿಡಿ ಹಚ್ಚೋದಕ್ಕೆ. ಅಖಿಲಾಂಡೇಶ್ವರಿಯ ಮನೆಯಲ್ಲಿ ಜ್ವಾಲಾಮುಖಿ ನಾವ್ಯಾರು, ನಮ್ಮ ಸ್ಟೇಟಸ್ ಏನು ಅನ್ನೋದನ್ನ ತೋರಿಸಿ ಬಿಸಿ ಮುಟ್ಟಿಸ್ ಬರೋಣ. ಅಲ್ಲ ದಿಶಾ, ಅಖಿಲಾಗೆ ನೀನು ಸೊಸೆಯಾಗಿ ಹೋಗಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತೀಯ. ಒಂದು ವೇಳೆ ನಾವು ಗಲಾಟೆ ಮಾಡಿದ್ರೆ ಅಖಿಲನ ಮನಸ್ಸಿಂದ ನಿನ್ನನ್ನು ತೆಗೆದು ಹಾಕಿದ್ರೆ ಏನು ಮಾಡೋದು? ಕಮಾನ್ ಮಾಮ್, ಅಖಿಲ ಆಂಟಿ ಫ್ರೆಂಡ್ ಆಗಿ ನೀನು ಅವ್ರನ್ನ ಇಷ್ಟೇನೆ ಅರ್ಥ ಮಾಡ್ಕೊಂಡದ್ದು. ಅಖಿಲ ಆಂಟಿಗೆ ಸ್ಟೇಟಸ್ ಮುಖ್ಯ. ಅವ್ರ ಕೋಟೆಯಲ್ಲಿ ಅವ್ರ ರಾಣಿ ಆಗಿರೋ ಹಾಗೆ ನನ್ನ ಈ ಕೋಟೆಯಲ್ಲಿ ಈ ದಿಶಾನೇ ರಾಣಿ. ಈ ರಾಣಿನ ಅವ್ರು ಅದು ಹೇಗೆ ಬೇಡ ಅಂತಾರೆ ಅಂತ ನೋಡೇ ಬಿಡೋಣ.